ನಮಸ್ತೆ ಎಲ್ರಿಗೂ. ಇವತ್ತೊಂದು ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳುವ ಅನ್ನಿಸ್ತು. ಇದು ನಾರ್ಮಲ್ ಆಗಿ ಎಲ್ಲರ ಜೀವನದಲ್ಲಿ ನಡೆಯುವಂಥದ್ದೇ. ಜೀವನ ಅನ್ನೋದಕ್ಕಿಂತ ಇದು ನಮ್ಮ ಪ್ರಪಂಚದಲ್ಲಿ ನಡೆಯುವಂಥದ್ದೇ ಕೆಲವೊಂದು ವಿಷಯಗಳು. ಇದು ನಿಮಗೆ ಕೇಳುವಾಗ ಅನಿಸ್ಬೋದು, ಹೌದು ಇದು ಇವ್ರು ಹೇಳ್ತಾ ಇರೋದು ನಿಜ, ಇದು ನಮ್ಮ ಜೀವನದಲ್ಲಿ ಸಹ ಹೀಗೆ ಆಗಿದೆ, ಆಗ್ತಾ ಉಂಟು ಅಂತೇಳಿ ಸಹ ಅನಿಸ್ಬೋದು. ಅಂತ ಹೇಳಿದರೆ ಈಗ ನಾವು ನಮ್ಮವರು ಅಂತೇಳಿ ಭಾವಿಸ್ಕೊಂಡು ಕೆಲವೊಂದು ವಿಷಯನ ನಮ್ಮ ಪರ್ಸ್ನಲ್ ಆಗಲಿ ಅಥವಾ ಏನೇ ಒಂದು ಖುಷಿಯ ವಿಚಾರ ಆಗಲಿ ಅದೆಲ್ಲ ನಾವು ನಮ್ಮ ಇದು ಸಂಬಂಧಿಕರ ಹತ್ರ ನಾವು ಹೇಳ್ಕೊಳ್ತೇವೆ. ಪ್ರತಿಯೊಂದು ವಿಷಯವನ್ನು ನಾವು ಹಂಚ್ಕೊಳ್ತಾ ಹೋಗ್ತೇವೆ. ನಮ್ಮ ಖುಷಿ ಇರಲಿ, ದುಃಖ ಇರಲಿ, ಎಲ್ಲ ನಮ್ಮ ಯೋಜನೆಗಳು ಅಂತ ಹೇಳಿದರೆ ಮುಂದೇನು ಮಾಡಬೇಕು, ಮುಂದೇನಾಗಬೇಕು ಅನ್ನೋದನ್ನು ಸಹ ನಾವೆಲ್ಲ ಹಂಚ್ಕೊಳ್ತಾ ಹೋಗ್ತೇವೆ. ಅಂತ ಹೇಳಿದರೆ ಹೇಳೋದು ಕರೆಕ್ಟ್, ಆದರೆ ಎಲ್ಲ ಸಹ ಹೇಳೋದು ಬುದ್ಧಿವಂತಿಕೆ ಅಲ್ಲ ಅಂತೇಳಿ ನನ್ನ ಅನಿಸಿಕೆ. ಎಲ್ಲ ಸಂಬಂಧಗಳು ಶಾಶ್ವತ ಅಂತೂ ಖಂಡಿತವಾಗ್ಲೂ ಅಲ್ಲ. ಪರಿಸ್ಥಿತಿಗಳು ಬದಲಾಗ್ತಾ ಹೋಗ್ತದೆ, ಮನಸ್ಸುಗಳು ಒಬ್ಬೊಬ್ಬರ ಮನಸ್ಸು ಬದಲಾಗ್ತಾ ಹೋಗ್ತದೆ. ಇವತ್ತು ನಿಮ್ಮ ಜೊತೆಲಿ ನಗ್ತಾ ಇರ್ಬೋದು ಜನರು ಅಲ್ವಾ. ಇವತ್ತು ನಿಮ್ಮ ಜೊತೆಲಿ ಅಂತೇಳಿದರೆ ನೀವೊಂದು ಒಳ್ಳೆ ರೀತಿಯಲ್ಲಿ ಇದ್ದೀರಿ ಅಂತೇಳಿ ನಿಮ್ಮ ಜೊತೆಲಿ ನಗ್ತಾ ಇರ್ಬೋದು. ನಾಳೆ ನಿಮ್ಮ ವಿರುದ್ಧ ಸಹ ನಿಲ್ಬೋದು. ನಿಮ್ಮ ಅಗೇನಸ್ಟ್ ಅಂತೇಳಿದರೆ ನಿಮ್ಮ ಹತ್ರ ಏನು ಇಲ್ಲ ಅಂತೇಳಿದರೆ ನಿಮ್ಮ ಅಗೇನಸ್ಟ್ ಹಾಗೆ ನಿಲ್ಬೋದು. ಅಥವಾ ಅವರಿಗೆ ನೀವು ಏನು ಹೆಲ್ಪ್ ಮಾಡಲಿಲ್ಲ ಅಂತೇಳಿದ್ರು ನಿಮ್ಮ ಎದುರುಗಡೆ ಅವರು ಆಪೋಸಿಟಾಗಿ ನಿಲ್ಬೋದು. ನೀವು ಹೇಳಿರುವಂಥ ಕೆಲವೊಂದು ರಹಸ್ಯಗಳೇ ನಿಮಗೆ ಒಂದು ಮುಳ್ಳಾಗ್ಬೋದು. ಅಂತ ಹೇಳಿದರೆ ನಿಮ್ಮ ವಿರುದ್ಧನೇ ಅದನ್ನೇ ಅವರು ಒಂದು ಆಯುಧವಾಗಿ ಬಳಸ್ಕೊಳ್ಬೋದು. ಹಾಗಾಗಿ ನಾನು ಹೇಳುವುದಂತೇಳಿದರೆ ನೀವು ಹೇಳುವಾಗ ಯಾವ ವಿಷಯ ಹೇಳಬೇಕು, ಯಾವ ವಿಷಯ ಹೇಳಬಾರ್ದು ಅನ್ನೋದು ಸಹ ಮನಸ್ಸಲ್ಲಿ ಇಟ್ಕೊಂಡು ನೀವು ಹೇಳಬೇಕಾಗ್ತದೆ. ಈಗ ಡೈಲಿ ಲೈಫಲ್ಲೇ ನೋಡ್ಕೊಳ್ಳಿ ನೀವು. ಈಗ ನಮ್ಮ ಕಷ್ಟ ಸುಖ ಅಂದರೆ ದಿನನಿತ್ಯ ಆಗುವಂಥ ಒಂದು ಜಂಜಾಟ ಅದೆಲ್ಲ ನಾವು ನಮ್ಮ ಸಮಸ್ಯೆಗಳು ಆಗಲಿ ಅಥವಾ ನಮ್ಮ ಆದಾಯ ಏನೇ ಇರಲಿ, ಅದು ನಮ್ಮ ಕುಟುಂಬದ ವಿಷಯ ಆಗಲಿ ಯಾವುದೇ ಆಗಲಿ ಎಲ್ಲವನ್ನು ನಾವು ಹಂಚ್ಕೊಳ್ತಾ ಹೋಗ್ತೇವೆ ಅವ್ರ ಹತ್ರ. ಮೊದಲಿಗೆ ಅಂತೇಳಿದರೆ ಅವರು ಒಂದು ನಮ್ಮ ಮೇಲೆ ಒಂದು ಸಹಾನುಭೂತಿ ಇದ್ದ ಹಾಗೆ ನಮ್ಮ ಎದುರುಗಡೆ ಒಂದು ತೋರಿಸ್ಕೊಳ್ತಾರೆ. ಪಾಪ ನಿಮ್ಗೆ ಇಷ್ಟೆಲ್ಲ ಕಷ್ಟ ಉಂಟಾ ಹಾಗೆ ಅಂತೇಳಿ. ಈ ವಿಷಯನ ಅವರು ಗಾಸಿಪ್ ಆಗಿ ಯಾಕೆ ಮಾಡಬಾರ್ದು ಅಲ್ವಾ. ಒಂದು ನಾವು ಅದನ್ನು ಒಂದು ಸೆಕೆಂಡ್ ನಾವು ಯೋಚನೆ ಮಾಡಬೇಕಾಗ್ತದೆ. ನಮ್ಮ ಎದುರುಗಡೆ ಅವರು ಅಷ್ಟು ಸಹಾನುಭೂತಿ ತೋರಿಸೋರು, ನಾವು ಆ ಕಡೆ ಹೋದ ತಕ್ಷಣ ಅದನ್ನೇ ಅವರೊಂದು ಆ ವಿಷಯನ ಒಂದು ಗಾಸಿಪ್ ಆಗಿ ಮಾಡ್ಕೊಳ್ತಾರೆ. ಹೀಗೆ ಮಾಡೋದ್ರಿಂದ ನಿಮ್ಮ ಗೌರವ ಸಹ ಹಾಳಾಗ್ತದೆ. ಒಂದು ಕಡೆ ನಿಮಗೆ ನೆಮ್ಮದಿ ಇಲ್ದಿದ್ದಾಗೆ ಸಹ ಮಾಡ್ತಾರೆ ಅವರು. ಅದಕ್ಕೆ ನಾನು ಅಂತೇಳಿದರೆ ಹೇಳೋದು ಅಂತೇಳಿದರೆ ಕೆಲವೊಂದು ವಿಷಯಗಳನ್ನು ನಿಮ್ಮ ಹತ್ರನೇ ಅದನ್ನು ಇಟ್ಕೊಳ್ಬೇಕಾಗ್ತದೆ. ಅಂತೇಳಿದರೆ ಎಲ್ಲರ ಹತ್ರ ಸಹ ಅದನ್ನು ಶೇರ್ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು. ಪ್ರತಿಯೊಬ್ಬರು ನಿಮ್ಮ ಸಂಪೂರ್ಣ ಕಥೆಯನ್ನು ಅವರನ್ನು ತಿಳ್ಕೊಳ್ಬೇಕು ಅಂತ ಅಗತ್ಯ ಏನಿಲ್ಲ. ಅಥವಾ ನಿಮ್ಮನೇದು ಏನು ಪರ್ಸ್ನಲ್ ಉಂಟು, ನಿಮ್ಮ ಆದಾಯ ಎಷ್ಟು, ಅಥವಾ ನಿಮ್ಮ ಹಸ್ಬೆಂಡಿದು ಸಂಬಳ ಎಷ್ಟು, ನಿಮ್ಮ ಮಗನ ಸಂಬಳ ಎಷ್ಟು, ನೀವೇನೆಲ್ಲ ಖರ್ಚು ಮಾಡ್ತೀರಿ, ನೀವೇನೆಲ್ಲ ತಿಂತೀರಿ, ಅದಕ್ಕೆ ಅವರಿಗೆ ಅಗತ್ಯ ಇಲ್ಲದಿರೋ ವಿಷಯ ಅದನ್ನು ನಾವು ಹೇಳೋ ಅಗತ್ಯ ಸಹ ಅವರಿಗಿಲ್ಲ. ಯಾಕಂತೇಳಿದರೆ ನೋಡಿ, ನಮಗೆ ಸಾಕೋರು ನಮ್ಮ ಮನೆಯವರೇ ಅಥವಾ ನಮ್ಮ ಮಕ್ಕಳು ದುಡ್ದು ಹಣದ ಅದರಲ್ಲಿ ನಾವು ಜೀವನ ಮಾಡ್ತೀವಲ್ವ, ಅವರಿಗೆ ಅದು ಕೇಳುವ ಅಗತ್ಯ ಸಹ ಇಲ್ಲ. ಅಥವಾ ನಾವು ಅವರಿಗೆ ಎಕ್ಸ್ಪ್ಲೇನ್ ಮಾಡುವಂಥ ಅಗತ್ಯ ಕೂಡ ಇಲ್ಲ. ಅದಕ್ಕೆ ನಾನು ಹೇಳೋದು, ಕಷ್ಟ ಇರಲಿ ಸುಖ ಇರಲಿ ಅದನ್ನಂತೂ ಹಂಚ್ಕೊಳ್ಳಿಕ್ಕೆ ಹೋಗಲೇಬಾರ್ದು. ನಾನು ಯಾವಾಗಲೂ ವಿಡಿಯೋದಲ್ಲಿ ಹೇಳ್ತೇನೆ, 100ರಲ್ಲಿ ಒಬ್ಬರೋ ಇಬ್ಬರೋ ಅಷ್ಟು ನಿಮಗೆ ಕ್ಲೋಸ್ ಆಗಿರ್ತಾರೆ ಅಥವಾ ನಿಮ್ಮ ಕಷ್ಟ ಸುಖಕ್ಕೆ ಬರ್ತಾರೆ. ಇನ್ನು ಉಳಿದವರು ಯಾರು ಸಹ ಇಲ್ಲ. ಅದನ್ನೊಂದು ನೆನಪಿಟ್ಕೊಳ್ಳಿ. ನಂಬಿಕೆ ಇರಬೇಕು, ಅದೊಂದು ಮಿತಿಯಲ್ಲಿ ಇದ್ದರೆ ತುಂಬ ಒಳ್ಳೆಯದು. ಮಿತಿ ಮೀರಿ ಯಾವತ್ತೂ ಏನು ಸಹ ಹೋಗಬಾರ್ದು. ಇನ್ನೊಂದು ಅಂತೇಳಿದರೆ, ಈ ಹಣದ ವಿಷಯ ಅಂದರೆ ಆರ್ಥಿಕ ಸಮಸ್ಯೆ ಏನಾದರೂ ಇದ್ದರೆ ಅಥವಾ ನಿಮಗೆ ಆರ್ಥಿಕವಾಗಿ ನೀವು ಪ್ರಬಲವರಾಗಿದೆ ಅಂದರೆ ಒಂದು ಇದರಲ್ಲಿ ಇದ್ದೀರಿ, ನೀವು ಯಾವುದೇ ನಿಮಗೆ ತೊಂದರೆ ಇಲ್ಲ ಅಂಥೇಳಿದರೆ ಯಾರ ಮುಂದೆ ಸಹ ಅದನ್ನು ಹೇಳ್ಕೊಳ್ಳಿಕ್ಕೆ ಹೋಗಬಾರ್ದು. ನಿಮಗೆ ಕಷ್ಟ ಇರಲಿ ಸುಖ ಇರಲಿ ಅದನ್ನು ಯಾವತ್ತೂ ಸಹ ಯಾರ ಮುಂದೆ ಸಹ ಹೇಳಲಿಕ್ಕೆ ಹೋಗಬಾರ್ದು. ಮತ್ತು ಮಾತಾಡ್ಲಿಕ್ಕೆ ಸಹ ಹೋಗಬಾರ್ದು ಅಂದ್ಕೊಳ್ತೇನೆ ನಾನು. ಯಾಕಂದರೆ ಹಣ ಒಂದು ಕೇವಲ ಕಾಗದ ಮಾತ್ರ ಅಲ್ಲ, ಅದು ನಿಮ್ಮ ಶಕ್ತಿ ಅಂತ ಹೇಳಿದರೆ, ಅದು ಹಣ ಇದ್ದರೆ ಭದ್ರತೆ ಒಂದು ನಮಗೆ, ಹಾಗೆಯೇ ನಮ್ಮ ಶಕ್ತಿ ಕೂಡ ಅದು, ಮತ್ತು ನಮಗೆ ಒಂದು ಗೌರವ ಕೂಡ ಒಂದು ಕೊಡ್ತದೆ. ಅದು ಹಣ ಅಂತ ಹೇಳಿದ ತಕ್ಷಣ ನೋಟು ಅದು ಪೇಪರ್ ಅಂತೂ ಖಂಡಿತವಾಗ್ಲೂ ಅಲ್ಲ. ಅದು ನಮ್ಮ ಒಂದು ರಕ್ಷಣೆಗೋಸ್ಕರ ಇರುವಂಥ ಒಂದು ಇದದು. ಕೆಲವೊಂದು ನಾವು ಲೈಫಲ್ಲಿ ತುಂಬ ದೊಡ್ಡ ತಪ್ಪು ಮಾಡ್ತೇವೆ ಅಂತೇಳಿದರೆ, ಈಗ ನಮಗೆ ಒಂದು ಪ್ರಮೋಷನ್ ಸಿಕ್ತು ಅಥವಾ ಏನಾದರೂ ಒಂದು ಒಳ್ಳೆಯ ಒಂದು ಇದಾಯಿತು ನಮಗೆ ಅಂತ ಹೇಳಿದ ತಕ್ಷಣ ನಾವು
ಪ್ರಮೋಷನ್ ಅಂತಲ್ಲ, ಏನೇ ಆಗಲಿ, ಮನೆಯಲ್ಲಿ ಒಂದು ಹೊಸ ಒಂದು ನಾವು ವೆಹಿಕಲ್ ತೊಗೊಂಡ್ವಿ ಅಥವಾ ಏನೋ ಒಂದು ವಸ್ತು ನಾವು ಹೊಸದಾಗಿ ತೊಗೊಂಡ್ವಿ, ಏನೋ ಒಂದು ಗೋಲ್ಡ್ ಪರ್ಚೇಸ್ ಮಾಡಿದ್ವಿ ಅಂತ ಹೇಳಿದ ತಕ್ಷಣ ನಾವು ಅದನ್ನೆಲ್ಲ ಹೇಳ್ತಾ ಹೋಗ್ತೇವೆ. ಹೇಳಲಿಕ್ಕೆ ಏನೂ ತೊಂದರೆ ಅಲ್ಲ, ಕೇಳುವವರು ಇದ್ದಾರಲ್ಲ, ನಮ್ಮ ಎದುರುಗಡೆ ಇರುವಂಥ ವ್ಯಕ್ತಿಗಳು ಯಾವ ಥರ ಅದನ್ನು ತಗೊಳ್ತಾರೆ ಅನ್ನೋದು ಮುಖ್ಯ. ಅವರು ಒಳ್ಳೆ ಮನಸ್ಸಿಂದ ತಗೊಂಡು ನಮ್ಗೆ ಒಳ್ಳೆ ಹಾರೈಕೆ ಮಾಡಿದ್ರೆ ತೊಂದರೆ ಇಲ್ಲ. ಅವರು ಹಾರೈಕೆ ಯಾವ ಥರ ಮಾಡ್ತಾರೆ, ಅವರು ಮನಸ್ಸಿನ ಒಳಗಡೆ ಏನು ನಮ್ಮ ಬಗ್ಗೆ ಅಂದ್ಕೊಳ್ತಾರೆ ಅನ್ನೋದು ತುಂಬ ಮುಖ್ಯವಾಗಿರ್ತದೆ. ಕೆಲವೊಮ್ಮೆ ನಾವು ಕೆಲವೊಂದು ವಸ್ತುಗಳನ್ನು ತಗೊಳ್ತೇವೆ ಅಂಥೇಳಿದರೆ, ಈಗ EMI ಮೂಲಕ ಒಬ್ಬೊಬ್ಬರು ತಗೊಳ್ತಾರೆ. ಆಗ ಅದನ್ನು ಸಹ ನಾವು ಅವ್ರ ಜೊತೆಲಿ ಹೇಳಬೇಕಾಗ್ತದೆ. ಈಗ ನಾವು ತೊಗೊಂಡಿರುವಂಥದ್ದು ಕ್ಯಾಶ್ ಅಲ್ಲ, ಈ ಥರ ತೊಗೊಂಡಿದ್ದೇವೆ, ಇದನ್ನು ಸಹ ನಮಗೆ ಸಾಲ ತೀರಿಸ್ಲಿಕ್ಕೆ ಉಂಟು ಅಂತ ಹೇಳ್ಕೊಂಡು. ಈಗ ನಾವೇನು ಅಂದ್ಕೊಳ್ತೇವೆ ಅಂತ ಹೇಳಿದರೆ, ಒಬ್ಬರಿಗೆ ಹೆಲ್ಪಿಂಗ್ ನೇಚರ್ ಇರ್ತದೆ, ಇಲ್ಲ ಅಂತ ಹೇಳಿ ಅನ್ನಲ್ಲ. ಈಗ ನಾವು ಅದೆಲ್ಲ ಹೇಳುವಾಗ ಅವರೇನಾದರೂ ನಮಗೆ ಹೆಲ್ಪ್ ಮಾಡ್ಬೋದಾ, ಅಥವಾ ನಮ್ಮ ವ್ಯವಹಾರ ಈ ಥರ ನಷ್ಟ ಆಗಿದೆ, ಈ ಥರ ಎಲ್ಲ ನಾವು ಹೇಳ್ಕೊಳ್ವಾಗ ಅವರೇನಾದರೂ ಹೆಲ್ಪ್ ಮಾಡ್ಬೋದಾ ಅಂತೇಳಿ ಅಂದ್ಕೊಳ್ತೇವೆ. ಹಾಗೆ ಹೆಲ್ಪ್ ಮಾಡಲಿಕ್ಕೆ ಅಥವಾ ಸಹಾಯ ಮಾಡಲಿಕ್ಕೆ ಎಲ್ಲರೂ ಬಂದೇ ಬರ್ತಾರೆ ಅನ್ನೋದಂತೂ ತುಂಬ ಶುದ್ಧವಾದಂತಹ ಸುಳ್ಳು. ನಿಮ್ಮ ಈಗ ನಿಮ್ಮ ಒಂದು ಗ್ರೋ ಆಗ್ತಿರಲ್ವ ನೀವು, ಅಂದರೆ ಯಶಸ್ಸಿನ ಒಂದು ವಿಷಯ ಹೇಳುವಾಗ ಕೆಲವೊಬ್ಬರು ಖುಷಿ ಪಡ್ಬೋದು, ಆದರೆ ಕೆಲವರಲ್ಲಿ ಅಸೂಯೆ ಸಹ ಹುಟ್ಟುತ್ತದೆ. ನಾನು ಅವಾಗಲೇ ಹೇಳಿದೆ, ತುಂಬ ಒಂದು ಅಸೂಯೆ ಪಟ್ಕೊಳ್ತಾರೆ, ಇವರಿಗೆ ಒಂದು ಒಳ್ಳೆಯದಾಗ್ತಾ ಉಂಟು, ಗ್ರೋತ್ ಆಗ್ತಾ ಇದ್ದಾರೆ ಇವರೀಗ ಅಂತೇಳಿ. ಅಥವಾ ನಿಮ್ಮ ಕಷ್ಟಗಳನ್ನು ಅವ್ರ ಹತ್ರ ಹೇಳಿದಾಗ ಅದನ್ನೇ ಒಂದು ಹಿಡ್ಕೊಂಡು ಎಲ್ಲರ ಜೊತೆಯಲ್ಲಿ ಸಹ ಅದನ್ನೇ ಹೇಳ್ತಾ ಹೋಗ್ತಾರೆ. ಎದುರುಗಡೆ ಮಾತ್ರ ಇವರು ಈ ಥರ ಇದ್ದಾರೆ, ಹಿಂದುಗಡೆಯಿಂದ ಇವರಿಗೆ ತುಂಬ ಸಾಲ ಉಂಟು, ಹಾಗೆ ಹೀಗೆ ಅಂತೇಳಿ. ಅದಕ್ಕೆ ನಿಮ್ಮ ಗೌರವನ ನೀವು ಯಾಕೆ ಕಳ್ಕೊಳ್ತೀರಾ? ಅಂಥದ್ದು ವಿಷಯನ ನೀವು ಶೇರ್ ಮಾಡ್ಕೊಳ್ಳಿಕ್ಕೇ ಹೋಗಬಾರ್ದು. ಅಂಥವರನ್ನು ಹತ್ತಿರ ಸಹ ಸೇರಿಸಬಾರ್ದು ಅಂತ ಹೇಳ್ತೀನಿ ನಾನು. ಅಂತ ಹೇಳಿದರೆ, ನಿಮ್ಮ ಆರ್ಥಿಕ ಪರಿಸ್ಥಿತಿ ಅವರಿಗೆ ಗೊತ್ತಾದ ತಕ್ಷಣ ಅವರ ವರ್ತನೆಯಲ್ಲೇ ಚೇಂಜ್ ಆಗಿಬಿಡ್ತದೆ. ಅದು ಹೇಗೆ ಅಂತೇಳಿ ಕೆಲವೊಬ್ಬರಿಗೆ ಅನುಭವ ಬಂದಿರ್ಬೋದು. ಈಗ ಒಂದು ನೀವು ಒಬ್ಸರ್ವ್ ಬೇಕಾದರೆ ಮಾಡಿ ನೋಡಿ, ಬೇಕಾದರೆ ಅಂದರೆ ನಿಮ್ಮ ಪರಿಸ್ಥಿತಿ ಚೆನ್ನಾಗಿರ್ಬೋದು, ಆದರೂ ಸಹ ನೀವು ಯಾರಿಗಾದರೂ ಒಂದು ಟೆಸ್ಟ್ ಮಾಡಬೇಕಂತ ಹೇಳಿದರೆ, ನಿಮ್ಮ ಪರಿಸ್ಥಿತಿ ಅಂತೇಳಿದರೆ ಇಲ್ಲ ಈ ಥರ ತೊಂದರೆ ಇದೆ, ಹಾಗೆ ಹೀಗೆ ಏನಾದರೂ ಹೇಳಿ, ಆಗ ನಿಮ್ಮ ಎದುರುಗಡೆ ಇರುವವರು ಎಷ್ಟು ಬೇಗ ಚೇಂಜ್ ಆಗ್ತದೆ ಅನ್ನೋದನ್ನು ನೀವು ನೋಡ್ಬೋದು. ಆಗಲೇ ಗೊತ್ತಾಗ್ತದೆ ಜನ ನಮ್ಮ ಹತ್ರ ಇದ್ದಾಗ ಹೇಗೆ, ನಮ್ಮ ಹತ್ರ ಇಲ್ಲದಿದ್ದಾಗ ಹೇಗೆ ಅನ್ನೋದನ್ನು. ಈಗ ಒಂದು ವೇಳೆ ನಿಮ್ಮ ಹತ್ರ ಹಣ ಇದೆ, ನೀವು ತುಂಬ ಶ್ರೀಮಂತರು ಹಾಗೆ ಅಂದ್ಕೊಳ್ಳುವಾಗ ಅವರು ನಿಮ್ಮ ಹತ್ರ ಒಂದು ಹೆಲ್ಪ್ ಕೇಳಲಿಕ್ಕೆ ಬರ್ಬೋದು ಅಂತೇಳಿ. ಅಂದರೆ ಅವರ ನಿರೀಕ್ಷೆ ತುಂಬ ಒಂದು ದೊಡ್ಡದಿರ್ತದೆ. ಇವ್ರ ಹತ್ರ ಇಷ್ಟು ಅಮೌಂಟ್ ಉಂಟಲ್ಲ, ಈಗ ಸಾಲ ಕೇಳಿದರೆ ನಮಗೆ ಕೊಡ್ಬೋದು, ಮತ್ತು ಅದನ್ನು ಯೂಸ್ ಮಾಡ್ಕೊಳ್ಬೋದು. ಹಾಗೆ ನಿಮ್ಮನ್ನು ಸಹ ಅವರು ಉಪಯೋಗಿಸ್ಕೊಳ್ಳಿಕ್ಕೆ ಸಹ ಹಿಂದೆ ಮುಂದೆ ಯೋಚನೆ ಮಾಡೋದಿಲ್ಲ. ಹಾಗಾಗಿ ಎಷ್ಟು ನೀವು ಜಾಗ್ರತೆಯಲ್ಲಿರ್ತೀರೋ ಅಷ್ಟು ಒಳ್ಳೆಯದು. ಕಷ್ಟದಲ್ಲಿದ್ದೀರಿ ಅಂತೇಳಿ ಗೊತ್ತಾದ ತಕ್ಷಣ ಉಂಟಲ್ಲ, ಅವರು ನಿಮ್ಮನ್ನು ಒಂದು ಲೋ ಇದರಲ್ಲಿ ನೋಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರು ಏನಾದರೂ ಒಂದು ಹಣದ ವಿಷಯದಲ್ಲಿ ನಿಮ್ಮ ಹತ್ರ ಕೇಳಲಿಕ್ಕೆ ಬಂದರೆ, ನಿಮ್ಮ ಒಂದು ಇದುಂಟಲ್ಲ, ನಿಮ್ಮ ಒಂದು ಸೈಲೆನ್ಸ್ ಅಂತ ಹೇಳಿದರೆ ಮೌನವೇ ಒಂದು ದೊಡ್ಡ ಒಂದು ಉತ್ತರ ಆಗಬೇಕು, ಮತ್ತು ಅದೇ ನಿಮಗೆ ಒಂದು ರಕ್ಷಣೆ ಆಗಬೇಕು. ಒಂದು ಗಾದೆ ಇದೆ, ಹಣದ ವ್ಯವಹಾರನ ಯಾವತ್ತೂ ಒಂದು ಇದರಲ್ಲಿ ಇಟ್ಕೊಳ್ಳೇಬಾರ್ದು ನಾವು, ಅದರಿಂದನೇ ಒಂದು ಸಂಬಂಧ ಹಾಳಾಗೋದು. ನಿಮಗೆ ಹತ್ರ ಹಣ ಉಂಟಾ, ನಿಮಗೆ ಕೊಡಬೇಕನ್ನಿಸ್ತದ, ಹಾಗೇ ಕೊಟ್ಬಿಡಿ. ಸಾಲ ಅಂತ ಯಾರಿಗೂ ಸಹ ಕೊಡಲಿಕ್ಕೆ ಹೋಗಬಾರ್ದು. ಸಾಲ ಅಂತ ತೊಗೊಂಡ್ರೆ ಅದನ್ನು ನೀವು ರಿಟರ್ನ್ ಮಾಡುವಷ್ಟು ಕೆಪಾಸಿಟಿ ನಿಮ್ಮ ಹತ್ರ ಇರಬೇಕಾಗ್ತದೆ. ಸ್ವಲ್ಪ ಆಗಲಿ, ದೊಡ್ಡ ಅಮೌಂಟ್ ಆಗಲಿ, ಚಿಕ್ಕ ಅಮೌಂಟ್ ಆಗಲಿ, ನಿಮಗೆ ವಾಪಸ್ ಕೊಡಲಿಕ್ಕೆ ಆಗುತ್ತಾ ಇಲ್ಲೋ ಅನ್ನೋದನ್ನು ಯೋಚನೆ ಮಾಡಿ ನೀವು ಹಣನ ಸಂಬಂಧಿಕರ ಹತ್ರ ಕೇಳಬೇಕಾಗ್ತದೆ. ಅದನ್ನು ತಗೊಂಡ ತಕ್ಷಣ ನೀವು ರಿಟರ್ನ್ ಮಾಡಿದರೆ ತುಂಬ ಒಳ್ಳೆಯದು. ಇಲ್ಲ ಅಂತೇಳಿದರೆ ಅಲ್ಲಿಯೇ ನಮ್ಮ ಸಂಬಂಧ ಕಟ್ಟಾಗಲಿಕ್ಕೆ ಸ್ಟಾರ್ಟ್ ಆಗ್ತದಲ್ವ. ಹಾಗೆ ನಿಮ್ಮ ಆದಾಯ, ನಿಮ್ಮ ಉಳಿತಾಯ, ನಿಮ್ಮ ಸಮಸ್ಯೆ ಇದೆಲ್ಲ ವೈಯಕ್ತಿಕ ವಿಷಯ, ಇದು ಎಲ್ರಿಗೂ ಹೇಳುವಂಥ ಅಗತ್ಯವೇ ಇಲ್ಲ. ಹಾಗೆ ನೀವು ದುಡ್ದಿರುವಂಥ ಹಣ ನಿಮ್ಮದದು, ನೀವು ಅದನ್ನು ಕಾಪಾಡಿಕೊಂಡು ಹೋಗಬೇಕಾಗ್ತದೆ. ಹಣದ ರಹಸ್ಯವನ್ನು ಇನ್ನೊಮ್ಮೆ ಹೇಳ್ತಾ ಇದ್ದೇನೆ, ನಿಮ್ಮ ಹಣದ ರಹಸ್ಯವನ್ನು ನೀವು ಯಾರ ಹತ್ರ ಸಹ ಹೇಳಲಿಕ್ಕೆ ಹೋಗ್ಬಿಡಿ. ಅದೇ ನಿಮ್ಮ ಒಂದು ಶಕ್ತಿಯಾಗಿರ್ತದೆ. ಅದನ್ನು ಒಂದು ರಕ್ಷಣೆ ಮಾಡಿಕೊಂಡು ಹೋದರೆ ಮುಂದೆ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಒಂದು ಜೀವನವೇ ಕಟ್ಕೊಳ್ಬೋದು. ವಿಷಯವಾಗಲಿ, ನಾವು ನಮ್ಮವರೇ ಅಂತ ಹೇಳ್ಕೊಂಡು ನಂಬಿ ನಾವೆಲ್ಲ ಹೇಳ್ತೇವಲ್ವ, ಅದೇ ನಮಗೆ ನಾಳೆ ನಿಂದನೆ ಮಾಡ್ಬೋದು ಅವರು. ನಾಳೆ ನಾವು ಸೋತಾಗ ನಮಗೆ ಅವರು ನಿಂದಿಸಲಿಕ್ಕೆ ಸಹ ಹಿಂದೆ ಮುಂದೆ ನೋಡೋದಿಲ್ಲ.
ಮೇನ್ ಅಂತೇಳಿದರೆ ನಿಮ್ಮ ದೌರ್ಬಲ್ಯ ಎಲ್ಲಿ ಅಂತೇಳಿದರೆ, ನೀವು ನಮ್ಮವರಂತೇಳಿ ನಂಬ್ಕೊಂಡು ನೀವು ಹೇಳ್ತೀರಲ್ಲ, ಅದು ಸಹ ನಿಮ್ಮ ದೌರ್ಬಲ್ಯ. ಅಂದರೆ ನಾವು ಗ್ರೋತ್ ಆಗಿದ್ದೇವೆ ಅಂತ ಹೇಳೋದು ಸಹ ಒಂದು ದೌರ್ಬಲ್ಯವೇ. ಇನ್ನೊಂದು ಅಂತೇಳಿದರೆ ನಾವು ಸೋತಿದ್ದೇವೆ ಅಂತ ಹೇಳೋದು ಸಹ ಒಂದು ದೌರ್ಬಲ್ಯವೇ, ಎರಡೂ ಸಹ. ಅದಕ್ಕೆ ಹೇಳೋದು, ಕಷ್ಟ ಅಂತೇಳಿ ಸಹ ಯಾರ ಮನೆ ಬಾಗಿಲಿಗೆ ಹೋಗಬಾರ್ದು, ಅಥವಾ ನಮಗೆ ತುಂಬ ಇದೆ ಅನ್ನೋ ಒಂದು ಗತ್ತಲ್ಲಿ ಸಹ ನಾವು ಯಾರ ಹತ್ರ ಸಹ ಹೇಳಲಿಕ್ಕೆ ಹೋಗಬಾರ್ದು. ಯಾವ ಟೈಮು, ಯಾವ ಒಂದು ಇದು ಹೇಗೆ ಇರ್ತಂತ ಹೇಳಲಿಕ್ಕೆ ಆಗೋದಿಲ್ಲ. ಪ್ರತಿಯೊಬ್ಬರು ಸಹ ನಿಮ್ಮ ನೋವನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ. ಕೆಲವರು ಅದನ್ನೇ ಬಳಸ್ಕೊಳ್ತಾರೆ, ಮತ್ತು ನಿಮ್ಮ ದೌರ್ಬಲ್ಯವನ್ನು ಎತ್ತಿ ತೋರಿಸ್ತಾರೆ. ನೀವು ಇಲ್ಲಿ ಸೋತಿದ್ದೀರಿ, ನೀವು ಯಾಕೆ ಮಾಡಲಿಕ್ಕೆ ಹೋಗಬೇಕಿತ್ತು, ನಾನು ಮೊದಲೇ ಹೇಳಿದ್ದೆ, ನೀವು ಈ ಥರ ಮಾಡಿದರೆ ಹೀಗಾಗ್ತದೆ ಅನ್ನೋವಂಥದ್ದೊಂದು ಮಾತನ್ನು ನೀವು ಕೇಳಬೇಕಾಗ್ತದೆ. ನಿಮ್ಮದು ಏನೇ ಒಂದು ತೊಂದರೆ ಇರಲಿ ಅಥವಾ ಯಾವುದೇ ಒಂದು ಪ್ರಾಬ್ಲಮ್ ಇದ್ದರೂ ಸಹ ಒಂದು ಸರಿಯಾದ ವ್ಯಕ್ತಿಯ ಹತ್ರ ನೀವು ಅದನ್ನು ಶೇರ್ ಮಾಡಿಕೊಂಡು ಅದನ್ನು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ಳಿ. ಆ ಪ್ರಾಬ್ಲಮ್ ಸಾಲ್ವ್ ಆದ ನಂತರ ನೀವು ಅದನ್ನು ಹೇಳ್ಬೋದು. ನಿಮ್ಮ ಪ್ರಾಬ್ಲಮ್ ಇರುವಾಗ ನೀವು ಅದನ್ನು ಶೇರ್ ಮಾಡ್ಕೊಳ್ಳೋದು, ಅಂದರೆ ಬೇರೆಯವ್ರ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ಳೋದು ತುಂಬ ದೊಡ್ಡ ಒಂದು ತಪ್ಪು. ಸರಿಯಾದ ವ್ಯಕ್ತಿ ಹತ್ರ ಮಾತ್ರ ಅದನ್ನು ಹೇಳಬೇಕು. ಅವರು ಆ ಸರಿಯಾದ ವ್ಯಕ್ತಿ ಅಂತೇಳಿದರೆ, ನಮಗೀಗ ಕಷ್ಟ ಇದೆ ಅಂಥೇಳಿ ನಾವು ಅವ್ರ ಹತ್ರ ಹೇಳ್ಕೊಳ್ಳುವಾಗ ಅವರು ನಮ್ಮನ್ನು ಕೆಳಗಡೆ ದಬ್ಬಬಾರ್ದು. ನಮ್ಮ ಕೈಯನ್ನು ಹಿಡಿದು ಮೇಲಕ್ಕೆ ಎತ್ತುವಂಥ ಒಂದು ವ್ಯಕ್ತಿಯಾಗಿರಬೇಕು. ಅಂಥವ್ರ ಹತ್ರ ಮಾತ್ರ ನೀವು ಶೇರ್ ಮಾಡ್ಕೊಳ್ಳಿ. ಇನ್ನೊಂದು ಫ್ರೆಂಡ್ಸ್ ಅಂತೇಳಿದರೆ, ನೀವು ಏನಾದರೂ ಒಂದು ದೊಡ್ಡ ಸಾಧನೆ ಮಾಡಬೇಕು ಅಂದ್ಕೊಂಡು ಮನಸ್ಸಲ್ಲಿ ಇಟ್ಕೊಂಡ್ರೆ ಅದನ್ನು ಸಹ ನೀವು ಯಾರ ಹತ್ರ ಸಹ ಹೇಳಲಿಕ್ಕೆ ಹೋಗಬೇಡಿ. ಇನ್ನೊಂದು ಅಂತೇಳಿದರೆ, ನಿಮ್ಮ ಭವಿಷ್ಯದ ಯೋಜನೆಗಳೇನಾದರೂ ಒಂದು ದೊಡ್ಡದಾಗಿದ್ದರೆ ಅದನ್ನು ಕೂಡ ನೀವು ಸಾಧಿಸುವ ಮೊದಲು ಯಾರ ಹತ್ರ ಕೂಡ ಹೇಳಲಿಕ್ಕೆ ಹೋಗಬಾರ್ದು. ಅಂತೇಳಿ ನಾವು ಕೆಲವೊಂದು ಕನಸುಗಳನ್ನು ಕಾಣ್ತೇವಲ್ವ, ಅದು ಮೌನದಲ್ಲಿ ಅಂತೇಳಿದರೆ ಒಂದು ಸೈಲೆಂಟಲ್ಲಿ ಆ ಕೆಲಸ ಆಗಬೇಕು. ಆ ಸೈಲೆಂಟಲ್ಲಿ ಆಗಿ ಅದು ಬೆಳೆದಾಗ ಮಾತ್ರ ಅದು ದೊಡ್ಡದಾಗ್ತದಲ್ವ. ದೊಡ್ಡದಾದಾಗ ಮಾತ್ರ ಅದು ಗೊತ್ತಾಗಲಿ. ಯಾವುದೇ ಆಗಲಿ, ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡುವಾಗಲ ಸಹ, ಅಥವಾ ಏನೋ ಒಂದು ಮಕ್ಕಳು ಕೋರ್ಸ್ ಮಾಡ್ತಾರೆ, ಅದೆಲ್ಲ ನಾವೊಂದು ಖುಷಿಯ ವಿಚಾರನ ನಾವು ಹಂಚ್ಕೊಳ್ಳಿಕ್ಕೆ ಹೋಗ್ತೇವೆ. ಕೆಲವೊಬ್ಬರು ಖುಷಿ ಪಡ್ತಾರೆ ಕೇಳಿಕೊಂಡು, ತುಂಬ ಖುಷಿ ಪಡ್ತಾರೆ, ಒಳ್ಳೆಯದಾಗಲಿ ನಿಮಗೆ ಅಂತ ಹೇಳ್ಕೊಂಡು. ಕೆಲವೊಬ್ಬರು ಅಸೂಯೆ ಪಡುವವರು ಸಹ ಇರ್ತಾರೆ, ಇಲ್ಲ ಅಂತ ಅಲ್ಲ. ಕೆಲವೊಬ್ರು ಏನು ಗೊತ್ತಾ, ನೇರವಾಗಿ ಹೇಳೋದಿಲ್ಲ. ಅಂತೇಳಿದರೆ ಅವರು ಒಂದು ಇಂಡೈರೆಕ್ಟಾಗಿ ಹೇಳ್ತಾರೆ, ಇದು ನಿಮ್ಮ ಹತ್ರ ಆಗ್ತದ ಮಾಡಲಿಕ್ಕೆ, ಇಷ್ಟು ಹಣ ಬೇಕಲ್ಲ ಅದಕ್ಕೆ, ಅದೇನಾದರೂ ಲಾಸ್ ಆದರೆ ಅಥವಾ ಅದರಲ್ಲಿ ನೀನು ಸಕ್ಸಸ್ ನೋಡಲಿಲ್ಲ ಅಂತೇಳಿದರೆ, ಆ ಥರ ಒಂದು ಅನುಮಾನದ ಬೀಜವನ್ನು ನಿಮ್ಮ ತಲೆಯಲ್ಲಿ ತುಂಬ್ತಾರೆ. ಆಗ ನಾವೇನು ಮಾಡ್ತೇವೆ ಅಂತೇಳಿದರೆ, ಅದು ಮಾಡೋದಾ ಬೇಡವಾ ಅಂತೇಳಿ ಒಂದು ಗೊಂದಲದಲ್ಲಿ ಇರ್ತೇವೆ. ಹಾಗಾಗಿ ಅಂಥವ್ರ ಹತ್ರ ನೀವು ಶೇರ್ ಮಾಡಲಿಕ್ಕೆ ಹೋಗಬೇಡಿ. ಪ್ರತಿ ಒಂದು ಕನಸಿಗೂ, ನೀವು ಕನಸು ಕಂಡಿರ್ತೀರಲ್ಲ, ಅದಕ್ಕೆ ಎಲ್ಲ ರೀತಿಯಲ್ಲಿ ಎಲ್ಲರ ಬೆಂಬಲ ಅಂತೂ ಖಂಡಿತವಾಗ್ಲೂ ಸಿಗೋದಿಲ್ಲ. ವಿರೋಧವೇ ಜಾಸ್ತಿ ಅಂತೇಳಿದರೆ, ಅದನ್ನು ಬೇಡ ಅನ್ನೋರು ಸ್ವಲ್ಪ ಜಾಸ್ತಿ ಇರ್ತಾರೆ. ಹಾಗಾಗಿ ನಿಮ್ಮ ಕನಸು ನನಸಾಗೋ ತನಕ ಯಾರ ಹತ್ರ ಸಹ ನೀವು ಶೇರ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈಗ ನಾವು ಎಷ್ಟೋ ಒಂದು ವಿಷಯ ನಾವು ಹಂಚ್ಕೊಳ್ತೇವೆ. ಆ ಹಂಚ್ಕೊಳ್ಳೋದ್ರಿಂದ ನಮಗೆ ಎಷ್ಟೊಂದು ನೆಗೆಟಿವ್ ಇದಾಗ್ತದೆ ಅಂತೇಳಿ, ಅದಕ್ಕೋಸ್ಕರ ನಾನು ಹೇಳೋದು, ಯಾವ ವಿಷಯ ನೀವು ಹಂಚ್ಕೊಳ್ಬೇಕು ಅಷ್ಟು ಮಾತ್ರ ನೀವು ಹಂಚ್ಕೊಳ್ಳಿ. ಎಲ್ಲ ವಿಷಯ ಸಹ ನೀವು ಶೇರ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.